ಪ್ರಥಮ ಜಾಗೃತಿ ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಎಲ್ಲ ಸಮುದಾಯದ ಪ್ರಮುಖರಲ್ಲಿ, ಈ ಗ್ರಾಮದ ಹಿರಿಯರಲ್ಲಿ, ಕಿರಿಯರಲ್ಲಿ, ತಾಯಂದಿರಲ್ಲಿ ಶರಣಾರ್ಥಿಗಳು. ನಮ್ಮೆಲ್ಲರ ಗ್ರಾಮ ದೇವತೆ, ಕುಲದೇವರು, ಇಷ್ಟ ದೇವರು, ಮನದೇವರು ಅಂತೇಳಿ ಇರ್ತವೆ. ಹಾಗೇನೆ ಪ್ರತಿಯೊಬ್ಬ ಸಮುದಾಯಕ್ಕೆ ಗುರು ಅಂತಲೂ ಕೂಡ ಇರ್ತಾರೆ. ಹಾಗೆ ನಮ್ಮೆಲ್ಲರ ಆರಾಧ್ಯ ಗುರುದೈವರು ಅಂತಂದ್ರೆ ಅದು ಸಿದ್ದರಾಮೇಶ್ವರರು ಅಂತೇಳಿ. ಹಾಗಾಗಿನೇ ನಾವೆಲ್ಲ ಕಾಲಕ್ಕೆ ಭಗವಂತ ಯೋಗ್ಯ ಮತ್ತು ಯೋಗವನ್ನ ಕೊಟ್ಟಾಗ ಅತ್ಯಂತ ವಿಜೃಂಭಣೆಯಿಂದ ಸಿದ್ದರಾಮೇಶ್ವರ ಜಯಂತಿಗಳನ್ನ ಮಾಡ್ತಾ ನಮ್ಮ ಪೀಳಿಗೆನ ಸಂಭ್ರಮಿಸುತ್ತಾ ಮುಂದಿನ ಪೀಳಿಗೆಗೆ ದಾರಿ ಎರಿತಾ ಹೋಗ್ತಾ ಇದ್ವಿ. ಸಿದ್ದರಾಮೇಶ್ವರರು ಕೇವಲ ಸಾಧಾರಣ ಗುರುಗಳ ಆಗಿರದೆ ಅಂದಿನ ಕಾಲದಲ್ಲಿ ಇವತ್ತೇನು ಬಹಳ ದೊಡ್ಡ ದೊಡ್ಡ ಮಠಾಧಿಪತಿಗಳು, ದೊಡ್ಡ ದೊಡ್ಡ ಆದರ್ಶ ಸ್ವಾಮಿಗಳು, ಜಗತ್ತಿನ ಪ್ರಭಾವಿ ಧಾರ್ಮಿಕ ನಾಯಕರು ಅಂತ ನಾವು ಹೇಳ್ತೀವಲ್ಲ, ಅವತ್ತಿನ ಕಾಲದಲ್ಲಿ ಆ ರೀತಿಯಾಗಿರುವಂತಹ ನಾಥ ಪರಂಪರೆಯ ಅಗ್ರಜರು ಅಂತೇಳಿ ಸಿದ್ದರಾಮೇಶ್ವರರು ಅಂತಂದ್ರೆ ಬಹಳ ದೊಡ್ಡ ಕೀರ್ತಿಯನ್ನ ಪಡೆದುಕೊಂಡಂತವ್ರು. ಹೇಗೆ ಅಂತಂದ್ರೆ ಒಂದು ಗುಡುಗಿನಿಂದ ಒಂದು ಜ್ಯೋತಿ ಚಿಜ್ಜ್ಯೋತಿಯಾಗಿ ಜಗತ್ತನ್ನು ಹೇಗೆ ಬೆಳಗುತ್ತಲ್ಲ, ಹಾಗೆ ಅಂದಿನ ಕಾಲದಲ್ಲಿ ಬಹಳ ಕುಗ್ರಾಮ ಅಂತಂದ್ರೆ ಸೊಲ್ಲಾಪುರ. ಅಂತಹ ಸೊಲ್ಲಾಪುರ ಇವತ್ತು ಜಗತ್ತಿನಾದ್ಯಂತ ಗುರುತಿಸ್ಕೊಳ್ತಾ ಇದೆ ಅಂದ್ರೆ ಅದು ಕೇವಲ ಸಿದ್ದರಾಮೇಶ್ವರರ ಹೆಸರಿನಿಂದ ಅಂತೇಳಿ. ಎಷ್ಟೋ ಬಾರಿ ನಮ್ಮ ಹೆಸರು ಮುಂದೆ ನಮ್ಮ ಊರ ಹೆಸರು, ನಮ್ಮ ಹೆಸರಿಂದ ಊರ ಹೆಸರು ಇರುತ್ತೆ, ಎಲ್ಲರ ಹೆಸರಿಂದ ಮುಂದೆ ಇರುತ್ತೆ, ಆದ್ರೆ ಊರು ಬಹಳ ಪ್ರಚಲಿತಕ್ಕೆ ಬರಲ್ಲ. ಯಾರೋ ಒಬ್ರು ಸಾಧಕರಿಂದ ಊರು ಬಹಳ ಪ್ರಚಲಿತಕ್ಕೆ ಬರುತ್ತೆ. ಹಾಗೆ ಸಿದ್ದರಾಮೇಶ್ವರರು ಅವತ್ತಿನ ಕಾಲದ ಧಾರ್ಮಿಕ ಪರಂಪರೆಯ, ಅವ್ರಿಗೆ ಇಂಥ ವಿದ್ಯೆ ಗೊತ್ತಿರ್ಲಿಲ್ಲ ಅನ್ನಂಗಿರ್ಲಿಲ್ಲ. ಮಠ ಎಲ್ಲ ತಂತ್ರಗಳು, ಜಲವಿದ್ಯಾ, ವಾಯುವಿದ್ಯಾ, ಈ ಸಂಬಂಧಪಟ್ಟಂತಹ 64 ವಿದ್ಯೆಗಳನ್ನು ಕೂಡ ಕರಗತವನ್ನ ಮಾಡಿಕೊಂಡು ತನ್ಮೂಲಕವಾಗಿ ಆತ್ಮ ಕಲ್ಯಾಣದ ನಂತರವೂ ಕೂಡ ಲೋಕ ಕಲ್ಯಾಣವನ್ನ ಮಾಡುತ್ತಾ ನಾವೇನು ಗೋವಿ ಸಮಾಜ ಇರುತ್ತೆ, ಕೆರೆಗಳನ್ನ ಕಟ್ತೇವೆ, ನದಿಗಳ ಡ್ಯಾಮನ್ನ ಕಟ್ತೇವೆ, ರಸ್ತೆಗಳನ್ನ ನಿರ್ಮಾಣ ಮಾಡ್ತೇವೆ, ಮಂದಿರಗಳನ್ನ ನಿರ್ಮಾಣ ಮಾಡ್ತೇವೆ, ಮಹಲ್ಗಳನ್ನ ನಿರ್ಮಾಣ ಮಾಡ್ತೇವೆ. ಇದಕ್ಕೆ ಧಾರ್ಮಿಕ ಲೇಪನವನ್ನ, ಸಾಮಾಜಿಕ ಸೇವೆಯನ್ನ ಸ್ಪರ್ಶಿಸಿ ಅಂದಿನ ಕಾಲದ ಬರೇ ಯೋಗಿಯಲ್ಲ, ಲೋಕಕ್ಕೆ ಉಪಯೋಗಿಯಾಗಿರುವಂತಹ ಶರಣರಾಗಿದ್ರು. ಬರೇ ಯೋಗಿ ಅಲ್ಲ, ಉಪಯೋಗಿ ಆಗ್ತಾರೆ ಲೋಕಕ್ಕೆ. ಹಾಗಾಗಿ ಸಿದ್ದರಾಮೇಶ್ವರರು 900 ವರ್ಷಗಳು ಕಳೆದು ನಮ್ಮಗಳ ನಡುವೆ, ನಿಮ್ಮಗಳ ನಡುವೆ ಜೀವಂತವಾಗಿದ್ದಾರೆ. ಅಂತವರು 68,000 ವಚನಗಳನ್ನ ಬರೆದಿದ್ರು ಅಂತೇಳಿ. ಈ ಒಂದು ಶಿಲಾನ್ಯಾಸ 1867 ತಾಮ್ರ ಪತ್ರ ತಂದಿದ್ರು. ಹೀಗೆ ತಾಮ್ರ ಪತ್ರಗಳು ಹಾಗೂ ಶಿಲೆಯಲ್ಲಿ ಕೆತ್ತಿರುವಂತಹ ರಾಜ ಮಹಾರಾಜರುಗಳು, ದೊಡ್ಡ ದೊಡ್ಡ ಮಹಂತರು ಕೆತ್ತಿರುವಂತಹ 48 ಶಿಲಾಶಾಸನಗಳು ಸಿಕ್ಕಂತಹ ಅಪರೂಪದ ಧಾರ್ಮಿಕ ನೇತಾರಗಳು. ಬಹುಶಃ 1-2 ಒಬ್ಬರ ಬಗ್ಗೆ ಶಿಲಾಶಾಸನ ಸಿಗ್ಬೋದು, 10 ಸಿಗ್ಬೋದು. ಆದ್ರೆ ನಾನಾ ರಾಜರುಗಳು ನಾನಾ ಭಾಗದಲ್ಲಿ ಒಬ್ಬರನ್ನ ಕುರಿತು 48 ಸಿಕ್ಕಿದ್ರು. ಸಿಕ್ಕಿರೋ ಎಷ್ಟು ಭೂಗರ್ಭದಲ್ಲಿದ್ದಾವೋ ಗೊತ್ತಿಲ್ಲ. ಒಬ್ಬರ ಬಗ್ಗೆ 48 ಶಿಲಾಶಾಸನಗಳು ಸಿಕ್ಕಿದ್ದಾರೆ ಅಂತಂದ್ರೆ ಅಂದಿನ ಕಾಲದಲ್ಲಿ ಎಷ್ಟು ಪ್ರಭಾವಿತರಾಗಿದ್ರು, ಅವ್ರು ಎಷ್ಟೊಂದು ಲೋಕಕ್ಕೆ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡ್ತಿದ್ರು, ಎಲ್ಲ ರಂಗದಲ್ಲಿ ಹೇಗೆ ಅವರು ಘನ ವ್ಯಕ್ತಿತ್ವವನ್ನ ಪಡೆದುಕೊಂಡಿದ್ರು ಅನ್ನೋದು ಆ ಶಿಲಾಶಾಸನಗಳ ಸಾಕ್ಷಿಯಾಗ್ತವೆ. ಅಂತವರು ವಚನಗಳನ್ನ ಬರೆದಿದ್ರೆ ಅಂತಹ ವಚನಗಳನ್ನ ನಾವೆಲ್ಲ ಅಧ್ಯಯನವನ್ನ ಮಾಡಬೇಕು. ಅಂತಹ ವಚನಗಳನ್ನ ನಾವು ಮನೆಯಲ್ಲಿ ತಂದಿಟ್ಕೊಳ್ಬೇಕು. ಸಿದ್ದರಾಮೇಶ್ವರರ ಭಾವಚಿತ್ರ, ಸಿದ್ದರಾಮೇಶ್ವರರ ವಚನಗಳು ಯಾವಾಗ ನೋಡುತ್ತಾ, ಕೇಳುತ್ತಾ, ಓದುತ್ತಾ ಹೋಗ್ತೇವೋ
ಬದುಕು ನಮಗೆ ಪರಿವರ್ತನೆಗೆ ದಾರಿ ಸಿಗುತ್ತೆ. ಯಾವಾಗ ಬದುಕಿಗೆ ಪರಿವರ್ತನೆ ಸಿಗುತ್ತೋ ಅವಾಗ ನಮ್ಮ ಬದುಕು ದುಃಖದಿಂದ ದೂರ ಆಗುತ್ತೆ, ಸಂಕಷ್ಟಗಳಿಂದ ದೂರ ಬರುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಉತ್ತರ ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಭಗವಂತನ ಸ್ವರೂಪದಿಂದ ಗುರುವರಣ್ಯರು ಆ ವಚನಗಳ ಮೂಲಕ ನಮಗೆ ಸಾಕ್ಷಾತ್ಕಾರವನ್ನ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರ, ಸಿದ್ದರಾಮೇಶ್ವರ ವಚನಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಂಡಾಗ ಅದು ಸಾರ್ಥಕತೆ ಆಗುತ್ತೆ ಅನ್ನುವಂತ ಮಾತನ್ನ ತಿಳಿಸೋ ಜೊತೆಗೆ, ಮನುಷ್ಯ ಅಂತಂದ್ರೆ ಯಾವುದೇ ಜೀವಿ ನೋಡ್ರಿ, ನೀವು ಕ್ರಿಮಿ ಕೀಟ ಪಶು ಪಕ್ಷಿಗಳನ್ನ ಗಮನಿಸ್ರಿ, ಒಂದೊಂದು ಹೋಗ್ತದೆ. ಬರೀ ಮನೆಗಿರೋದೇ ತಗೊಳ್ರಿ, ಮನೆಗೆ ಒಂದು ಸಕ್ಕರೆ ಇಟ್ಟರೆ ಏನ್ ಬರ್ತದೆ? ಸಕ್ಕರೆ ಹತ್ರ ಒಂದೇ ಬರುತ್ತೇನು? ಇದುವೇ ಗೂಡು ಎಷ್ಟು ಇರ್ತದೆ ಎಣ್ಸಕ್ಕಾಗಲ್ಲ. ಇದುವರೆಗೂ ಎಣಿಸಿ ಆಗಿಲ್ಲ. ಯಾವ ಎಣಿಸಿದ್ರೆ ನಿಮ್ಮ ಮನೆಗೆ ಎಷ್ಟು ಸಾಧ್ಯನೇ ಇಲ್ಲ. ಹಾಗೆ ಕ್ರಿಮಿಗಳು ಕೂಡ ಹಿಂಡಾಗಿರ್ತವೆ, ಜೀವದ ಹತ್ರ ಸಂಘ ಇರುತ್ತೆ ಅಂತೇಳಿ. ಪಕ್ಷಿಗಳು ನೋಡ್ರಿ, ಯಾವ್ದಾರ ಒಂದೊಂದು ಪಕ್ಷಿ ಹೋಗುತ್ತಾ? ಬಹುಶಃ ಹದ್ದುಗಳು ಹೊರತುಪಡಿಸಿದ್ರೆ ಎಲ್ಲಾ ಪಕ್ಷಿಗಳು ಹೆಂಗ್ ಹೋಗ್ತವೆ? ಗುಂಪು ಗುಂಪಾಗಿ ಹೋಗ್ತವೆ. ಪ್ರಾಣಿಗಳು ಬರೀ ನಮ್ಮ ಊರಲ್ಲಿರೋದ ಬೀದಿ ನಾಯಿಗಳ ತಗೊಳ್ರಿ, ಆ ನಾಯಿಗಳು ಒಂದೊಂದಿರ್ತವೆ, ಅವು ಒಟ್ಟೊಟ್ಟಿಗೆ ಇರ್ತವೆ. ಹಸುಗಳು ಕೂಡ ಒಂದೊಂದಿರಲ್ಲ, ಅವು ಗುಂಪಾಗಿರ್ತವೆ. ಕಾಡು ಪ್ರಾಣಿಗಳಷ್ಟೇ, ಜಿಂಕೆಗಳಾಗಿರಬಹುದು, ಆನೆಗಳಾಗಿರಬಹುದು. ಅದಕ್ಕೆ ಆನೆಯ ಹಿಂಡು ಅಂತ ಕರೀತಾರೆ, ಜಿಂಕೆಯ ಹಿಂಡು ಅಂತ ಕರೀತಾರೆ. ಅರ್ಥಾತ್ ಜೀವ ಎಲ್ಲಿದೆಯೋ ಅಲ್ಲಿ ಸಂಘವಿದೆ, ಎಲ್ಲಿ ಜೀವ ಇದೆಯೋ ಅಲ್ಲಿ ಸಂಘ ಇದೆ. ಪ್ರಸ್ತುತ ದಿನಮಾನಕ್ಕೆ ಸರ್ಕಾರದ ವ್ಯವಸ್ಥೆ ಏನಾಗಿದೆ, ಯಾವ ಸಮುದಾಯಕ್ಕೆ ಸಂಘಟನೆ ಇದೆಯೋ ಆ ಸಮುದಾಯಕ್ಕೆ ಜೀವ ಇದೆ ಅಂತ ಹಿಂಗ್ ವಿಚಾರ ಮಾಡ್ಬೇಕು ನಾವು. ಯಾವ ಸಮುದಾಯಕ್ಕೆ ಗಟ್ಟಿಯಾಗಿ ಒಗ್ಗಟ್ಟಾಗಿರ್ತಾರೋ ಅದಕ್ಕೆ ಜೀವ ಇದೆ ಅಂತೇಳಿ. ಯಾವ ಸಮುದಾಯಗಳು ಸಂಘಟನೆ ಆಗೋದಿಲ್ಲ ಅದು ನಿರ್ಜೀವ, ಸರ್ಕಾರ ಅವ್ರ ಬಗ್ಗೆ ಲಕ್ಷ್ಯ ವಹಿಸೋದಿಲ್ಲ. ಅದಕ್ಕೆ ಪ್ರಸ್ತುತ ದಿನಮಾನದಲ್ಲಿ ನಮ್ಮ ಜೀವಂತಿಕೆಯನ್ನು ತೋರಿಸ್ಬೇಕಂತಂದ್ರೆ ಕಾಲ ಕಾಲಕ್ಕೆ ಸಂಘಟನೆಯನ್ನ ತೋರಿಸ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಭಾಗದಲ್ಲಿ ಅಪರೂಪದ ವ್ಯಕ್ತಿಗಳಾಗಿರುವಂತಹ ನೂತನವಾಗಿ ಕೋಲಾರ ಸಂಸದರಾಗಿದ್ದಾರೆ ಮಲ್ಲೇಶ್ ಬಾಬುರವರು, ಅವರಿಗೆ ಒಂದು ಅಭಿನಂದನಾ ಸಮಾರಂಭ, ಅವರ ಜೊತೆಯಲ್ಲಿ ಇಡೀ ರಾಜ್ಯಕ್ಕೆ ಒಳಿತನ್ನ ಮಾಡಿರುವಂತಹ ನಿವೃತ್ತ IAS ಅಧಿಕಾರಿ ಮಂಜುನಾಥ್ ಪ್ರಸಾದ್ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಸಿದ್ದರಾಮೇಶ್ವರರ ಜಯಂತಿ ಮಾಡೋದ್ರ ಮೂಲಕವಾಗಿ ಈ ಸಮಾರಂಭನ ನಾವು ಯಶಸ್ಸು ಮಾಡಬೇಕಾಗಿದೆ. ಈ ಸಮಾರಂಭಕ್ಕೆ ನೀವೆಲ್ಲ ಬರ್ಬೇಕು ಅಂತೇಳಿ ಇಷ್ಟು ನಾಯಕರು ಬಂದಿರೋದು. ಹೇಗ್ ಬರ್ಬೇಕಪ್ಪ ಅಂದ್ರೆ, ಇದು ನಮ್ಮ ಮನೆಯ ಹಬ್ಬ, ಇದು ನಮ್ಮ ಕುಟುಂಬದ ಜಾತ್ರೆ, ಇದು ನಮ್ಮೆಲ್ಲರೂ ಸೇರ್ಕೊಂಡು ನಾವು ಮಾಡ್ಬೇಕಾಗಿರುವಂತಹ ಕಾರ್ಯಕ್ರಮ ಅಂತ ಅನ್ಕೋಬೇಕು. ಉತ್ತರ ಕನ್ನಡದಲ್ಲಿ ಒಂದು ಮಾತೈತಿ, ಹೆಂಗ್ ಬರ್ಬೇಕು ಸಭೆ ಸಮಾರಂಭಗಳಂತಂದ್ರೆ, ಮನೆಯಲ್ಲಿರುವಂತಹ ಮಡದಿ ಮಕ್ಕಳು ಕೂಸು ಕುನ್ನಿ ಸಮೇತ ಬರ್ಬೇಕು ಅಂತ ಹೇಳ್ತಾರೆ. ಮಡದಿ ಮಕ್ಕಳು ಅಂದ್ರೆ ಅರ್ಥ ಆಗ್ತಾರೆ, ಕಟ್ಕೊಂಡಿರುವಂತಹ ಹೆಂಡತಿ, ಕುಟುಂಬದಲ್ಲಿರುವಂತಹ ಮಕ್ಕಳು ಅಂತೇಳಿ. ಕೂಸು ಅಂತಂದ್ರೆ ಆಕಲಿ ಹುಟ್ಟಿರುವಂತಹ ಮಗು ಅಥವಾ ಹಾಲು ಕುಡಿತಿರುವಂತಹ ಮಗು ಕೂಸು ಅಂತೇಳಿ. ಈ ಕುನ್ನಿ ಅಂದ್ರೆ ಏನು? ಕುನ್ನಿ ಅಂದ್ರೆ ಏನ್ ಮಕ್ಕಳು? ನಾಯಿಗೆ ಕುನ್ನಿ ಅಂತಾರೆ, ನಾಯಿಗಳಿಗೆ ಚಿಕ್ಕವಕ್ಕೆ ಅಂತೇಳಿ. ಈ ಕುನ್ನಿ ಸಮೇತ ಬರ್ಬೇಕಂದ್ರೆ ಏನರ್ಥ? ಕುನ್ನಿ ಸಮೇತ ಬರ್ಬೇಕು ಅಂತಂದ್ರೆ ಅದಕ್ಕೆ ಹಾಲು ಹಾಕ್ಬೇಕು ಅಥವಾ ಅದಕ್ಕೆ ಊಟ ಮಾಡಿಸ್ಬೇಕು, ಹೊತ್ತೊತ್ತಿಗೆ ಬಹಳ ಚಿಕ್ಕದೈತೆ ಅಂತೇಳಿ ಯಾರಾದ್ರೂ ಅಜ್ಜಿ ಮನೆ ಬಿಟ್ಟು ಬಂದ್ಬಿಟ್ಟರು ಅಂತೇಳಿ ಆ ಕುನ್ನಿನೇ ಬಂದ್ಬಿಟ್ರೆ ಮುಗಿತಿಲ್ಲ, ಎಲ್ಲರೂ ಬಂದಂಗೆ. ಹಂಗೆ ಹಿಂಡಾಗಿ ಬರ್ಬೇಕು, ದೊಡ್ಡದಾಗಿ ಬರ್ಬೇಕು. ಅವಾಗ ಏನಾಗುತ್ತಂದ್ರೆ ಸಮುದಾಯದ ಶಕ್ತಿ ಹೆಚ್ಚಿನ ಪ್ರದರ್ಶನ ಆಗುತ್ತೆ. SSLC ಮಕ್ಕಳಿಗೆ ಹೊರತುಪಡಿಸಿದ್ರೆ ಎಲ್ಲರ ಆಜು ಬಾಜು ಅವ್ರೇನು ಕಾರ್ಯಕ್ರಮ ಇರೋದಿಲ್ಲ. ಮಕ್ಕಳನ್ನ ಕರ್ಕೊಂಡು ತಾಯಿಂದ ಸಮೇತ, ಯಾವಾಗ ತಾಯಿ ಈ ರೀತಿಯಾಗಿರುವಂತಹ ಸಂಸ್ಕಾರದ ಕಾರ್ಯಕ್ರಮ ಬರ್ತಾಳೋ ಆ ತಾಯಿ ಮಕ್ಕಳಿಗೆ ಹೇಳ್ತಾಳೆ, ಇದು ನಮ್ಮ ಸಮಾಜ, ಇದು ನಮ್ಮ ಸಮುದಾಯದ ಗುರುಗಳು, ಇವರು ನಮ್ಮ ಸಮುದಾಯದ ನಾಯಕರುಗಳು, ನಾವು ಸಮುದಾಯದ ಜೊತೆಯಲ್ಲಿ ಸಾಗಿದ್ರೆ ನಮಗೆ ರಕ್ಷಣೆ ಇರುತ್ತೆ ಅಂತ ಹೇಳಿ ಮಕ್ಕಳಿಗೆ ಅವರು ಈ ವಿಚಾರವನ್ನ ಮನದಟ್ಟು ಮಾಡ್ತಾರೆ.
ಗಂಡು ಮಕ್ಳು ದುಡಿಲಿಕ್ಕೆ ಹೋಗ್ತೀವಿ ಬರ್ತೀವಿ, ಆದ್ರೆ ಮಕ್ಳ ಜೊತೆಗೆ ಹೆಚ್ಚಿರೋದು ತಾಯಂದ್ರೆ, ಅದಕ್ಕೆ ಮಕ್ಳ ಜೊತೆ ತಾಯಂದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ 100 ಜನ ಗಂಡು ಮಕ್ಳು ಅಂತಂದ್ರೆ 100 ಜನ ಮಕ್ಳು 100 ಜನ ಹೆಣ್ಮಕ್ಳು ಬರಂಗ ಆಗ್ಬೇಕು. ಅವಾಗ ಕುಟುಂಬ ಸಮೇತ ಬಂದಂಗ ಆಗುತ್ತೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ತಾ, ಯಾವ ಡೇಟ್ ಕಾರ್ಯಕ್ರಮ ಇರೋದು? ಯಾವ ವಾರ ಬರುತ್ತೆ? ಭಾನುವಾರ ಬರುತ್ತೆ. ಯಾವ ತಿಂಗಳು? ಏಪ್ರಿಲ್ ಅಲ್ಲೇನ? ಫೆಬ್ರವರಿ? ಮಾರ್ಚ್? ನೆನ್ಪೈತಲ್ಲ? ಕರೆಕ್ಟ್ ಆಗಿ ನೆನ್ಪೈತೆ. ಎಷ್ಟೊತ್ತಿಗೆ ಇರ್ಬೇಕು ಮತ್ತೆ? 10 ಗಂಟೆಗೆ ಶಾಲೆ ಗಂಟೆ ಹೊಡಿತಿದಂಗ್ಲೆ ಹೆಂಗೆ ಅವಸರ ಮಾಡ್ಕೊಂಡು ತಿಂಡಿ ತಿಂದಿದ್ರೋ ಇಲ್ಲೋ, ಬುಕ್ಸ್ ಹಿಡ್ಕೊಂಡಿದ್ರೋ ಇಲ್ಲೋ, ಪೆನ್ ಹಿಡ್ಕೊಂಡ್ರಲ್ಲ, ಗಜಿಬಿಜಿ ಮಾಡ್ಕೊಂಡ್ರೆ ಟೈಮಿಗೆ ಇರ್ಬೇಕಂತ ಬರ್ತಿರಲ್ಲ, ಹಂಗೆ ಟೈಮಿಗೆ ರಂಗು ಬಂದ್ರೆ ಅದ್ಭುತವಾಗಿರುವಂತಹ ಒಂದು ಸಣ್ಣ ಮೆರವಣಿಗೆ, ಅದ್ಭುತವಾದ ಒಂದು ದೊಡ್ಡ ಕಾರ್ಯಕ್ರಮವನ್ನ ಎರಡೂ ಮಾಡ್ಬೋದು. ನಿಮ್ಮ ಊರಿಂದ ಒಂದು ಹಿರಿಯರೆಲ್ಲ ಪಲ್ಲಕ್ಕಿ ತರ್ಬೇಕಲ್ಲಿಗೆ, ದೂರ ಆಗುತ್ತೋ ಹತ್ರ ಆಗುತ್ತೋ ಗೊತ್ತಿಲ್ಲ, ನಿಮ್ಮೂರಿನ ಪ್ರತಿನಿಧಿಯಾಗಿ ಒಂದು ಪಲ್ಲಕ್ಕಿ ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು ಮಕ್ಕಳು SLC ಮಕ್ಕಳು ಹೊರತುಪಡಿಸಿ ಎಲ್ಲ ಮಕ್ಕಳು ಅವತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಬೇಕು. ಈ ಆಮಂತ್ರಣ ಕೊಡ್ಲಿಕ್ಕೆ ಗೋಪಾಲ ಅಣ್ಣವರು, ಅವ್ರು TV ಗೋಪಾಲ ಅಣ್ಣ ಅಂತ ಹೇಳಕ್ಕಿಲ್ಲ, TV ಗೋಪಾಲ ಅಣ್ಣರೇ ನಿಮಗೆ ಗುರುಗಳು ಸಮೇತ ಕರ್ಕೊಂಡ್ಬಂದು ಆಮಂತ್ರಣ ಕೊಡ್ತಿದ್ರೆ, ಮೊದಲನೇ ಆಮಂತ್ರಣ ನಿಮಗೆ, ಇಡೀ ಜಿಲ್ಲೆಯ ಮೊದಲನೇ ಆಮಂತ್ರಣಗೆ ಕೀಲಳ್ಳಿಗೆ ಇದೆ. ಆ ದೃಷ್ಟಿಯಲ್ಲಿ ಹೆಂಗ್ ಬರ್ಬೇಕು? ಕೀಲಳ್ಳಿಯರು ದೊಡ್ಡ ಸಂಖ್ಯೆಯಲ್ಲಿ ನೀವು ಬರ್ಬೇಕು. ಯಾಕಂದ್ರೆ ಮೊದಲನೇ ಆಮಂತ್ರಣ ನಿಮಗೆ ಅಧಿಕೃತವಾಗಿ ಕೊಡ್ತಾ ಇರೋಂತ ಆಮಂತ್ರಣ, ನೀವು ದೊಡ್ಡ ಸಂಖ್ಯೆಯಲ್ಲಿ ಬರ್ತೀರಂತ ಭಾವಿಸ್ತಾ ಎಲ್ಲರಿಗೂ ಶುಭವಾಗ್ಲಿ. ಶರಣಾರ್ಥಿಗಳು.